ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ಕೋರ್ಟ್ ತಡೆ ಆಜ್ಞೆ ಇದ್ರೂ ದಾಖಲೆ, ಭ್ರಷ್ಟರಿಗೆ ಕಾನೂನು ಭಯ ಇಲ್ವಾ? ರೂಪಾಯಿ 1 ಜಾಗ 4 ಕಣಿಗೆ. ಪ್ರಭಾವಿ ಬಿಲ್ಡರ್ ಹಾಗೂ ಬಿದರಹಳ್ಳಿ ಉಪ ನೋಂದಣಾಧಿಕಾರಿ ಗಿರೀಶ್ ಚಂದ್ರ ಹಾಗೂ ಮಹದೇವಪುರ ಎಫ್ಟಿಎ ಅರುಣ್ ರವರ ಗ್ಯಾಂಗ್ ಬಯಲು. ಕೋರ್ಟ್ ತಡೆಯಾಜ್ಞೆ ಉಲ್ಲಂಘನೆ. ಮಂಡೂರು ಗ್ರಾಮ ಸರ್ವೆ ನಂಬರ್ 37/1 29.8 ಗುಂಟೆ ಜಾಗದಲ್ಲಿ ಭಾರಿ ಭ್ರಷ್ಟಾಚಾರ ಬಯಲು. ಪ್ರಭಾವಿ ಬಿಲ್ಡರ್ ಇಂದ ಮಧ್ಯಮ ವರ್ಗದ ಮನೆ ಖರೀದಿದಾರರಿಗೆ ಭಾರಿ ವಂಚನೆ ಆಗಬಹುದು. ಮಹದೇವಪುರ ಎಫ್ಟಿಎ ಅರುಣ್ ಲಂಚ ಪಡೆದು ಒಂದೇ ದಿನ 3 ದಾಖಲೆ ಸೃಷ್ಟಿ. ಭ್ರಷ್ಟಾಚಾರಕ್ಕೆ ಕೋರ್ಟ್ ಶಾಕ್. ರೂಪಾಯಿ 1 ಮೌಲ್ಯದ ಜಾಗವನ್ನ 4 ಕಾಣಿಯಂತೆ ತಕರಾರಿರುವ ಜಮೀನನ್ನ ಖರೀದಿ ಮಾಡ್ತಾರೆ. ಬಿದರಹಳ್ಳಿ ಸಬ್ ರಿಜಿಸ್ಟರ್ ಗಿರೀಶ್ ಚಂದ್ರ ಕೋರ್ಟ್ ಆದೇಶ ಪಕ್ಕಾ ಗೊತ್ತಿದ್ರೂ ಸೇಲ್ ಡೀಲ್. ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣ ವಜಾಗೊಳಿಸಿ INBCWF ಯುವ ರಾಜ್ಯಾಧ್ಯಕ್ಷರು ಪ್ರಸಾದ್ ಆರಾಧ್ಯ ಆಗ್ರಹ. ಬಿದರಹಳ್ಳಿ ಹೋಬಳಿ ಮಂಡೂರು ಗ್ರಾಮದ ಸರ್ವೆ ನಂಬರ್ 37/1 ಒಟ್ಟು 29.8 ಗುಂಟೆ ಜಾಗಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಸೀನಿಯರ್ ಸಿವಿಲ್ ಕೋರ್ಟ್ ಕೊಟ್ಟಿರುವಂತಹ ತಡೆಯಾಜ್ಞೆ ಇದ್ರೂ ಅಂತಹ ಆದೇಶವನ್ನ ಉಲ್ಲಂಘನೆ ಮಾಡಿ ಅನಧಿಕೃತವಾಗಿ ದಾಖಲೆ ವರ್ಗಾವಣೆ ಹಾಗೂ ನೋಂದಣಿ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಹದೇವಪುರ ಎಫ್ಟಿಎ ಅಧಿಕಾರಿಯಾಗಿದ್ದಂತಹ ಅರುಣ್ ರವರು ಲಂಚದ ಆಸೆಯಿಂದ ₹1 ಮೌಲ್ಯದ ಜಾಗವನ್ನ 4 ಕಾಣಿಯಂತೆ ಪ್ರಭಾವಿ ಭ್ರಷ್ಟ ಬಿಲ್ಡರ್ಗಳ ಹೆಸರಿಗೆ ವರ್ಗಾಯಿಸಲು ಸಾಥ್ ಕೊಟ್ಟಿದ್ದಾರೆ. ಒಂದೇ ದಿನ ವಿಭಾಗ ಪತ್ರ, ಜಿಪಿಎ ಹಾಗೂ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ಗಳನ್ನ ದಾಖಲಿಸಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ತಡೆಯಾಜ್ಞೆ ಜಾರಿಯಲ್ಲಿ ಇದ್ರೂ ಇದೇ ಪ್ರಕರಣದಲ್ಲಿ ಬೀದರಹಳ್ಳಿ ಉಪ ನೋಂದಣಾಧಿಕಾರಿ ಗಿರೀಶ್ ಚಂದ್ರ ಅವರು ನವೆಂಬರ್ ತಿಂಗಳಲ್ಲಿ ತಡೆಯಾಜ್ಞೆಗೆ ವಿರುದ್ಧವಾಗಿ ಸೇಲ್ ಡೀಡ್ ನೋಂದಣಿ ಮಾಡಿರೋದು ಸರ್ಕಾರಿ ದಾಖಲೆಗಳಲ್ಲಿ ಸ್ಪಷ್ಟವಾಗಿದೆ. ಈ ಕ್ರಮಗಳಿಂದ ನಂಬಿ ಹಣ ಹೂಡಿದ್ದಾರೆ ಪ್ರಭಾವಿ ಬಿಲ್ಡರ್ ಇಂದ ಸಾಮಾನ್ಯ ನಾಗರಿಕರು, ಮಧ್ಯಮ ವರ್ಗದ ಮನೆ ಖರೀದಿದಾರರು ಗಂಭೀರ ವಂಚನೆ ಆಗತ್ತೆ. ಈ ಭ್ರಷ್ಟಾಚಾರ ಮತ್ತು ಕೋರ್ಟ್ ಅವಮಾನಕ್ಕೆ ಸಂಬಂಧಿಸಿ INBCWF ರಾಜ್ಯ ಯುವ ಅಧ್ಯಕ್ಷ ಪ್ರಸಾದ್ ಆರಾಧ್ಯ ಮತ್ತು ತಂಡ ಸಂಬಂಧಿಸಿದ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣವೇ ವಜಾಗೊಳಿಸುವಂತೆ ಹಾಗೂ ಈ ಪ್ರಕರಣವು ಕೋರ್ಟ್ನಲ್ಲಿ ಚಾಲ್ತಿಯಲ್ಲಿ ಇರೋದ್ರಿಂದ ಸೇಲ್ ಡೀಡ್ ವಜಾಗೊಳಿಸಿ ಉಪ ನೋಂದಣಾಧಿಕಾರಿ ಗಿರೀಶ್ ಚಂದ್ರ, ಎಫ್ಟಿಎ ಅರುಣ್ ಮತ್ತು ಪ್ರಭಾವಿ ಬಿಲ್ಡರ್ ಅನ್ನ ಜೈಲಿಗೆ ಹಾಕಬೇಕು ಎಂದು ಆಜ್ಞೆ ಮಾಡಿದ್ದಾರೆ. ಅದ್ರ ಮೇಲೆ ಇವರೇನು ಮಾಡ್ತಾರೆ, ನಾವೇನು ಮಾಡಿದ್ವಿ, ತಕರಾರು ಅರ್ಜಿ ಕೊಟ್ಟಿದ್ದೀವಿ. ಬಿದರಹಳ್ಳಿ ಸಬ್ ರಿಜಿಸ್ಟರ್ ತಕರಾರು ಅರ್ಜಿ ಕೊಡ್ತೀವಿ. ಇದು ಸರ್ವೆ ನಂಬರ್ ಬಂದು 37/1 ಬಿದರಹಳ್ಳಿ ಹೋಬಳಿ ಮತ್ತು ಬಿದರಹಳ್ಳಿ ಹೋಬಳಿ ಅಧಿಕಾರಿಗಳು ಕಾಣ್ತಾ ಇಲ್ಲ. ಮಂಡೂರು ಗ್ರಾಮ, ಬಿದರಹಳ್ಳಿ ಹೋಬಳಿ ಮಂಡೂರು ಗ್ರಾಮದ ಸರ್ವೆ ನಂಬರ್ 37/1 29 ಗುಂಟೆ ಇದು. ಈ ಜಮೀನು ಏನು ಮಾಡ್ತಾರೆ ಇವರು ಅಂದರೆ, ಈ 29 ಗುಂಟೆನೂ 3 ಪಾರ್ಟ್ ಆಗಿ ಮಾಡ್ತಾರೆ. ಇದು ಕೋರ್ಟಲ್ಲಿ 29 ಗುಂಟೆ ತೋರಿಸೋದ್ರಿಂದ ಇವ್ರು ಏನು ಮಾಡ್ತಾರೆ, ಅರುಣ್ ಅಂದರೆ ಯಾರು ಓನರ್ ಇದ್ದಾನೆ ಅವ್ರ ಮಗಳ ಹೆಸರು 9,000 ಚಿಲ್ಲರೆ ಅಡಿ, ಮತ್ತು ಮಗನ ಹೆಸರು 9,000 ಚಿಲ್ಲರೆ ಅಡಿ, ಮತ್ತು ಇವ್ರ ಹೆಂಡತಿ ಹೆಸರು ಇಬ್ಬರ ಹೆಸರು ಸೇರಿ 12,000 ಚಿಲ್ಲರೆ ಅಡಿ 3 ಭಾಗ ಮಾಡಿ ಒಂದೇ ದಿನ ಇವ್ರು ಏನು ಮಾಡ್ತಾರೆ, ಅರುಣ್ ಏನು ಮಾಡ್ತಾರೆ ಅಂದರೆ, ಎಫ್ಡಿ ಆಗಿರ್ತಾರೆ ಇವರು, ಒಂದೇ ದಿನ 3 ಸೇರಿ ಪಾರ್ಟಿಷನ್ ಡೀಡ್ ಮಾಡಿಸ್ತಾರೆ, ವಿಭಾಗ ಪತ್ರ ಮಾಡ್ತಾರೆ. ವಿಭಾಗ ಪತ್ರ ಆಗಿದ್ದ ದಿನವೇ ಸೇಮ್ 23 ಆಗಸ್ಟಿಗೆ ಅವತ್ತಿನ ದಿನಾನೇ ಇವರು GPA ಕೊಡ್ತಾರೆ. ಒಬ್ಬ ಬಿಲ್ಡರ್ಗೆ GPA ಕೊಡ್ತಾರೆ. ಅವತ್ತಿನ ದಿನಾನೇ 3 ಜನ ಸೇರಿ ಸೇಲ್ ಡೀಡು ಮಾಡ್ತಾರೆ, ಅವ್ರ ಹೆಸರಿಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ತಾರೆ. ಸೇಮ್ ಡೇ 4 ಕಾಪಿನೂ ಒಂದೇ ದಿನಾನೇ ಅರುಣ್ ಕಡೆಯಿಂದನೇ ಮಾಡಿಸೋದು. ಈ ಎಫ್ಡಿ ಯಾರು ಅರುಣ್ ಇದ್ದಾರಲ್ಲ, ಈ ಭ್ರಷ್ಟ ಅರುಣೇ ಮಾಡ್ಕೊಳ್ಳೋದು ಎಲ್ಲನೂ. ಅವತ್ತು ಇವರು ಇನ್ಚಾರ್ಜ್ ಆಗಿರ್ತಾರೆ. ಅವತ್ತು ಅಲ್ಲಿಂದ ಬಂದು ಇಲ್ಲಿ ದಮ್ಲೂರಲ್ಲಿದ್ದಾರೆ. ಇಲ್ಲಿ ದಮ್ಲೂರಲ್ಲಿ ಎಷ್ಟು ಜನಕ್ಕೆ ಈ ಥರ ಅನ್ಯಾಯ ಮಾಡ್ತಿದ್ದಾರೆ ಇವರು.